ಯಾವುದೇ ಎಕ್ಸಸೈಸ್ ಇಲ್ಲದೆ ಹೇಗೆ ನಾವು ಹೆಲ್ದಿಯಾಗಿ ತಿಂದ್ಕೊಂಡು ಹೊಟ್ಟೆ ತುಂಬ ತಿಂದ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪೀಸ್ನ ನೀವು ಒಂದು ವಾರ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿದ್ರೆ ನೀವು 2-3 kg ವೆಯ್ಟ್ ಲಾಸ್ ಆಗ್ಬೋದು. ಮತ್ತು ಅದು ಕೂಡ ಯಾವುದೇ ರೀತಿಯಾದ ಎಕ್ಸಸೈಸ್ ಆಗಲಿ ಯಾವುದೇ ರೀತಿಯಾದ ಡಯಟ್ ಆಗಲಿ ಏನೂ ಇಲ್ಲ. ಇದು ಅಷ್ಟು ಹೆಲ್ದಿ ರೆಸಿಪೀಸ್ ಮತ್ತು ಅಷ್ಟು ಪ್ರೋಟೀನ್ ರಿಚ್ ರೆಸಿಪೀಸ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬೆಳಗ್ಗೆ ನೀವು 4-5 ಬಾದಾಮಿನ ಇಡೀ ರಾತ್ರಿ ನೆನೆ ಇಟ್ಟು ತಿನ್ನಬೇಕಾಗತ್ತೆ. ಹಾಗೆ 5-10 ದ್ರಾಕ್ಷಿಯನ್ನು ನೀವು ಇಡೀ ರಾತ್ರಿ ನೆನೆ ಇಟ್ಕೊಂಡು ಅದರ ನೀರು ಮತ್ತು ದ್ರಾಕ್ಷಿನ ತಿನ್ನೋದ್ರಿಂದ ಕೂಡ ನಿಮಗೆ ತುಂಬ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಿಮಗೆ ಅದು ತುಂಬ ಇಮ್ಯೂನ್ ಸಿಸ್ಟಮ್ನ ತುಂಬ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮಗೆ ಅದು ಸ್ಕಿನ್ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಮತ್ತು ನಾನಿಲ್ಲಿ ಒಂದು ಸಲಾಡ್ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ನಿಮಗೆ ಪ್ರೋಟೀನ್ ರಿಚ್ ಸಲಾಡ್ ಆಗಿರುತ್ತೆ. ಇದರಿಂದ ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕಂತೂ ತುಂಬ ಹೆಲ್ಪ್ ಆಗುತ್ತೆ ಮತ್ತು ತುಂಬ ಈಸಿ ಕೂಡ ಆಗುತ್ತೆ. ಇಡೀ ರಾತ್ರಿ ನೀವು ಕಡಲೆಕಾಯನ್ನು ನೆನೆಸಿಟ್ಕೊಂಡು ಅದನ್ನು ಬೆಳಗ್ಗೆ ನೀವು ಸ್ಟೀಮಲ್ಲಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ಕುಕ್ಕರ್ಗೆ ಹಾಕಿ 1 ವಿಷಲ್ ಬರೆಸ್ಕೊಂಡ್ರೂ ಅದನ್ನು ನೀವಿಲ್ಲಿ ಯೂಸ್ ಮಾಡ್ಬೋದು. ನಂತರ ನಾನಿಲ್ಲಿ ಸೌತೆಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಈರುಳ್ಳಿ, ಹಾಗೆ ಕ್ಯಾರೆಟ್ ತುರಿ, ಟೊಮ್ಯಾಟೊ ಇದೆಲ್ಲದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಈ ಸಲಾಡಿಗೆ. ನಾನಿಲ್ಲಿ 1 ಬೌಲಷ್ಟು ಕಡಲೆಕಾಯನ್ನು ಇಡೀ ರಾತ್ರಿ ನೆನೆ ಇಟ್ಕೊಂಡು ಬೆಳಗ್ಗೆ ಅದನ್ನು ಬೇಯಿಸ್ಕೊಂಡಿದ್ದೆ. ಅದಕ್ಕೆ ನಾನಿಲ್ಲಿ ಸೌತೆಕಾಯಿ, ಟೊಮ್ಯಾಟೊ, ಈರುಳ್ಳಿ ಮತ್ತು ತುರಿದಿಟ್ಕೊಂಡಿರುವಂಥ ಕ್ಯಾರೆಟು ಇದಿಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇರೋ ರೆಸಿಪಿನ ನೀವು 1 ವಾರ ಕಂಟಿನ್ಯೂಸ್ ಆಗಿ ಇದೇ ಮೆಥಡಲ್ಲಿ ಫಾಲೋ ಮಾಡ್ಕೊಂಡು ಬಂದರೆ ನೀವು 3-4 kg ವೆಯ್ಟ್ ಲಾಸ್ ಮಾಡ್ಕೋಬೋದು. ಅದು ಯಾವುದೇ ಎಕ್ಸಸೈಸ್ ಇಲ್ಲದೆ, ಯಾವುದೇ ಊಟ ಬಿಟ್ಟಾಗಲಿ, ಯಾವುದೇ ರೀತಿಯಾದ ಡಯಟ್ ಮಾಡ್ಕೊಳ್ದೆ ನೀವು ಹೊಟ್ಟೆ ತುಂಬ ತಿಂದು ನೀವು ಹೇಗೆ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಕಡಲೆಕಾಯಲ್ಲಿ ಜಾಸ್ತಿ ಪ್ರೋಟೀನ್ ಇರೋದ್ರಿಂದ ಅದು ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಕಮ್ಮಿ ಕ್ಯಾಲೋರೀಸ್ ಇರುತ್ತೆ. ನೀವು ಇದನ್ನು ಕಾಬೂಲ್ ಕಡಲೆಕಾಯಲ್ಲಿ ಕೂಡ ಮಾಡ್ಕೊಳ್ಬೋದು. ಕಾಬೂಲ್ ಕಡಲೆ ಆಗಿರ್ಬೋದು ಮತ್ತು ಬೇರೆ ರೀತಿಯಾದ ಕಡಲೆಕಾಯಿ ಅಂದರೆ ನಾರ್ಮಲ್ ಕಡಲೆ ಬರುತ್ತಲ್ಲ ಬ್ರೌನ್ ಅದನ್ನು ಕೂಡ ನೀವು ಇಡೀ ನೈಟ್ ಸೋಕ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಬಾಯ್ಲ್ ಮಾಡ್ಕೊಂಡು ಈ ರೀತಿಯಾಗಿ ಸಲಾಡ್ ಮಾಡ್ಕೋಬೋದು. ಮತ್ತು ಮೊಳಕೆ ಕಟ್ಟಿರುವಂಥ ಹೆಸರು ಕಾಳಿಂದ ಕೂಡ ನೀವು ಮಾಡ್ಕೊಳ್ಬೋದು. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೆಂಪು ಮೆಣಸಿನ್ಕಾಯಿ ಪುಡಿ ಮತ್ತು ಸ್ವಲ್ಪ ಚಾಟ್ ಮಸಾಲ ಮತ್ತು ಸ್ವಲ್ಪ ನಿಂಬೆ ಹಣ್ಣಿನ ರಸ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನು ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸ, ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಆಪ್ಷನಲ್, ಬಟ್ ಉಪ್ಪು ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಚಾಟ್ ಮಸಾಲ ಕಂಪ್ಲೀಟ್ಲಿ ಆಪ್ಷನಲ್. ಮತ್ತು ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದ ಕೂಡ ಅದರದ್ದು ನಿಮಗೆ ಸಲಾಡ್ದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅದರಿಂದ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಳಿ. ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಮಧ್ಯಾಹ್ನ ಲಂಚಿಗೆ ಮತ್ತು ಈವ್ನಿಂಗು ಡಿನ್ನರ್ ಆಗಿನೂ ತೊಗೋಬೋದು ಮತ್ತು ಸ್ನ್ಯಾಕ್ಸ್ ರೀತಿಯೂ ತೊಗೋಬೋದು ನೀವು. ಬಟ್ ಇದು ತುಂಬ ಹೆಲ್ದಿ ಆಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇದೊಂದನ್ನೇ ಬ್ರೇಕ್ಫಾಸ್ಟ್ ತಿನ್ನಬೇಕಂತ ಏನಿಲ್ಲ. ನಾನು ಮತ್ತೆ ಇದಕ್ಕೆ ಪೊಂಗಲ್ ಅಂದರೆ ಕಿಚಡಿ ಹೇಗೆ ಮಾಡ್ಕೋಬೋದು ಹೈ ಪ್ರೋಟೀನ್ದು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ. ನೀವು ಇದನ್ನು 1 ಬೌಲ್ನ ತೊಗೊಂಡ್ರೆ ನೀವು 1 ಬೌಲ್ ಕಿಚಡಿ ತಿನ್ನೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಕೂಡ ಈಸಿಯಾಗಿ ಆಗುತ್ತೆ. ಮತ್ತು ಕಿಚಡಿನಲ್ಲೂ ಕೂಡ ನಿಮಗೆ ಹೈ ಪ್ರೋಟೀನ್ ಇರುತ್ತೆ. ನಾನಲ್ಲಿ ಹೆಸರುಬೇಳೆ ಯೂಸ್ ಮಾಡೋದ್ರಿಂದ ಅದು ಕೂಡ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ ಈ ರೀತಿಯಾಗಿ ಇದು ರೆಡಿಯಾಗಿದೆ. ಹಾಗೆ ನಾನಿಲ್ಲಿ 2 ಮೊಟ್ಟೆ ತೊಗೊಂಡಿದ್ದೀನಿ. ಇದು ಕೂಡ ಪ್ರೋಟೀನ್ ರಿಚ್ ಇರುತ್ತೆ. ಹಾಗೆ ನಾನಿಲ್ಲಿ ಕಿಚಡಿ ತೊಗೊಂಡಿದ್ದೀನಿ ಹೆಸರುಬೇಳೆದು. ಹಾಗೆ ನಾನಿಲ್ಲಿ ಮಾಡಿಟ್ಕೊಂಡಿರುವಂಥ ಸಲಾಡ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಮಧ್ಯಾಹ್ನ ಲಂಚಿಗೆ, ಈವ್ನಿಂಗ್ ಡಿನ್ನರ್ಗೆ ಕನ್ಸ್ಯೂಮ್ ಮಾಡಿ. ಸೊ ನೀವು ಇದೇ ರೀತಿ ರೆಸಿಪೀಸ್ನ ಟ್ರೈ ಮಾಡಿ ಇದೇ ರೀತಿಯಲ್ಲಿ ನೀವು ತಿನ್ಕೊಂಡು ಬಂದರೆ ನಿಮಗೂ 2-3 kg ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.